ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ಬ್ಯಾಂಕ್ ನಿಫ್ಟಿಲಿ ಒಂದು ರಿಜೆಕ್ಷನನ್ನು ನೋಡಿದ್ದೀವಿ. ಇವತ್ತು 18ನೇ ತಾರೀಕು ಚಾರ್ಟನ್ನು ನಾವು ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಇವತ್ತಿನ ಒಂದು ಟ್ರೇಡು ಯಾವ ಥರ ಇದೆ ಅಂತೇಳಿ ನೋಡೋಣ. ನೋಡಿ, ಬ್ಯಾಂಕ್ ನಿಫ್ಟಿ ಇದೊಂದು ಆಲ್ ಟೈಮ್ ಹೈ ಆದರೆ ಇಲ್ಲೊಂದು ಪ್ರೊಜೆಕ್ಷನ್ ಮಾಡಿ ಕೆಳಗಡೆಗೆ ಬಂದಿತ್ತು, ಮತ್ತೆ ಅದು ಮೇಲ್ಗಡೆ ಹೋಗಿ ಆಲ್ ಟೈಮ್ ಹೈ ಟಚ್ ಮಾಡಿ ಮತ್ತೆ ಇದೇ ಒಂದು ನೋಡಿ ಈ ಒಂದು ರೆಸಿಸ್ಟೆನ್ಸ್ ಝೋನಲ್ಲಿ ಅದು ಪ್ರೊಜೆಕ್ಷನ್ ಮಾಡಿ ನೋಡಿ ಡಬಲ್ ಟಾಪ್ ಅಂತ ಹೇಳಿ ನಾವು ಇದನ್ನು ಕರಿಬೋದು. ಡಬಲ್ ಟಾಪ್ ಅಲ್ಲೇನೇ ಒಂದು ರಿಜೆಕ್ಷನನ್ನು ಅದು ಫೇಸ್ ಮಾಡ್ತಾ ಇದೆ, ಸ್ಟ್ರಗಲ್ ಮಾಡ್ತಾ ಇದೆ. ನಾವು ಇದೆಲ್ಲ ಗೊತ್ತಾಯ್ತಲ್ವ ನಿಮಗೆ? ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಇಷ್ಟನ್ನು ನಾವು ಅನಲೈಸ್ ಮಾಡೋಣ ಏನಾಗ್ತಾ ಇದೆ ಅಂಥೇಳಿ. ನೋಡ್ಬೋದು. ನೋಡಿ, ಬ್ಯಾಂಕ್ ನಿಫ್ಟಿ ಶುಕ್ರವಾರ ಈ ಒಂದು ಲೆವೆಲ್ಗೆ ಬಂದಿತ್ತು. ಈ ಒಂದು ಲೆವೆಲ್ಗೆ ಬಂದದು ಮತ್ತೆ ಅದು ರಿವರ್ಸ್ಗೆ ಈ ಲೆವೆಲಲ್ಲಿ ಕ್ಲೋಸ್ ಆಗಿತ್ತು. ಆದರೆ ಈ ಒಂದು ರೆಸಿಸ್ಟೆನ್ಸ್ ಲೆವೆಲನ್ನು ಅದು ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ ಕೇಸ್ ಇದನ್ನು ಅದು ಪಾಸ್ ಮಾಡಿದರೆ ಅದು ಒಂದು ಆಲ್ ಟೈಮ್ ಹೈ ಕಡೆಗೆ ಹೋಗ್ಬೋದಾಗಿತ್ತು ಅಂತೇಳಿ ನಾವು ಗೆಸ್ ಮಾಡಿದ್ವಿ. ಬಟ್ ನೋಡಿ, ಇದು ಈ ಲೆವೆಲನ್ನು ಅದು ಫೇಸ್ ಮಾಡಿ ಮೇಲೋಗ್ಲಿಕ್ಕೆ ಸಾಧ್ಯ ಆಗದೇ ಮತ್ತೆ ಅದು ರಿವರ್ಸ್ ಆಗಿ ಬರ್ತಾ ಇದೆ. ನೋಡಿ, ಇದು ಇಲ್ಲಿ ಏನು ಸ್ಟ್ರಕ್ ಆಗಿದೆ ಅಂದರೆ ನೋಡಿ, ಇದೊಂದು ಪ್ರೊಜೆಕ್ಷನ್ ಲೆವೆಲ್ಲು. ನೋಡಿ, ಇದೊಂದು ಪ್ರೊಜೆಕ್ಷನ್ ಲೆವೆಲ್ಲು. ಇದು ತುಂಬ ಸ್ಟ್ರಾಂಗ್ ಆದಂಥ ಒಂದು ಸಪೋರ್ಟ್ ಲೆವೆಲ್ ಆಗಿದ್ದು ವರ್ಕ್ ಆಗೋದ್ರಿಂದ ನೋಡಿ ಈ ಲೆವೆಲ್ಲು ತುಂಬ ಸ್ಟ್ರಾಂಗ್ ಆದಂಥ ಒಂದು ಸಪೋರ್ಟ್ ಲೆವೆಲ್ ಆದ್ದರಿಂದ ಇಲ್ಲಿ ಬೈಯರ್ಸು ಎಂಟ್ರಿಯನ್ನು ತಗೋತಾರೆ. ಇವತ್ತಿನ ಟ್ರೇಡ್ ಯಾವ ಥರ ನಾವು ಮಾಡ್ಬೋದು? ಇವತ್ತಿನ ಟ್ರೇಡನ್ನು ನಾವು ಯಾವ ಥರ ಮಾಡ್ಬೋದು ಅಂದರೆ ನೋಡಿ, ಇಲ್ಲಿ ಒಂದು ಸಪೋರ್ಟ್ ಲೆವೆಲ್ ಇದೆ. ಇವತ್ತಿನ ಟ್ರೇಡ್ಗೆ ನೋಡಿ ಇದೇ ಒಂದು ಸಪೋರ್ಟಿಂಗ್ ಲೆವೆಲ್ಲು. ಯಾಕೆಂದರೆ ನೀವು ಇಂದಿನ ಒಂದು ಚಾರ್ಟನ್ನು ನಾನು ತೋರಿಸಿದ್ದೀನಿ. ಈ ಒಂದು ಲೈನು ಸಪೋರ್ಟ್ ಲೆವೆಲ್ ಆಗಿ ವರ್ಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವುದು? 52,500 ಸಮಥಿಂಗ್. ಓಕೆ, ಇವತ್ತು ಆಲ್ರೆಡಿ ಗಿಫ್ಟ್ ನಿಫ್ಟಿ ಗ್ಯಾಪ್ ಡೌನ್ ತೋರ್ತಾ ಇದ್ದಾನೆ. ಸೊ ಏನಾದರೂ ಈ ಲೆವೆಲಿಂದ ಕೆಳಗಡೆಗೆ ಏನಾದರೂ ಓಪನ್ ಆಯಿತು ಅಂದರೆ ಬ್ಯಾಂಕ್ ನಿಫ್ಟಿ ನೋಡಿ, ಫಸ್ಟು ಟಾರ್ಗೆಟ್ ನಾವು 52,500 ಬೀಟ್ ಮಾಡಿ ಕೆಳಗಡೆ ಬರಬೇಕು. ಆವಾಗ ನಾವು ನೆಕ್ಸ್ಟ್ ಟಾರ್ಗೆಟು ಈ ಲೆವೆಲನ್ನು ನೋಡ್ಬೋದು. ಈ ಒಂದು ಲೆವೆಲ್ ಏನಿದೆ ಇದನ್ನು ನಾವು ನೋಡ್ಬೋದು. ಎಷ್ಟು? 51,750ವರೆಗೂ ಕೂಡ ನಾವು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ ಇವತ್ತೇನಾದರೂ ಟ್ರೆಂಡು ಸಿಗುತ್ತಾ ಅಥವಾ ಕರೆಕ್ಷನ್ ಏನಾದರೂ ಆಗುತ್ತಾ ನೋಡಬೇಕಾಗಿದೆ. ನೋಡಿ, ಇಲ್ಲಿ ಇನ್ನೊಂದು ಅಡಚಣೆ ಏನಪ್ಪ ಅಂದರೆ ಈ ಲೆವೆಲನ್ನು ಬೀಟ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿಗೆ ಒಂದು ನೆಗೆಟಿವ್ ಆಗುತ್ತೆ. ಬಟ್ ಈ ಲೆವೆಲ್ ಒಳಗಡೆ ಏನಾದರೂ ಈ ಒಂದು 52,500 ಒಳಗಡೆ ಏನಾದರೂ ಪ್ರೈಸ್ ಓಪನ್ ಆದರೆ ಅದು ಮತ್ತೆ ಮೇಲೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಇವತ್ತು ನಾವು ಯಾವ ಥರ ಟ್ರೇಡ್ ಮಾಡಬೇಕಂದ್ರೆ, ಇನ್ ಕೇಸ್ ನೀವು ಕಾಲ್ ಆಪ್ಷನ್ ಬೈ ಮಾಡಬೇಕಾದ್ರೆ ಈ ಲೆವೆಲನ್ನು ನೀವು ಎಸ್ ಎಲ್ ಆಗಿ ಇಟ್ಕೋಬೇಕಾಗುತ್ತೆ. ಎಷ್ಟು? 52,450 ನೀವು ಎಸ್ ಎಲ್ ಆಗಿ ಇಟ್ಕೊಂಡು ನೀವು ಇಲ್ಲಿ ಏನಾದರೂ ಈ ಥರ ಆ್ಯಂಗಲ್ ಫಿಂಗು ಅಥವಾ ಡೋಜಿ ಕ್ಯಾಂಡಲ್ಗಳೇನಾದರೂ ಬಂತು ಅಂದರೆ ನೀವು ಮೇಲ್ಗಡೆಗೆ ಟ್ರೇಡನ್ನು ತಗೋಬೋದು. ನೀವು ಪುಟ್ ಆಪ್ಷನ್ ಬೈ ಮಾಡಬೇಕಂದ್ರೆ ಈ ಲೆವೆಲನ್ನು ಅದು ಕಂಪಲ್ಸರಿ ಬೀಟ್ ಮಾಡಿದ್ರೆ ಮಾತ್ರ ನೀವು ಪುಟ್ ಕಡೆಗೆ ಬರಬಹುದು. ನೀವು ಪುಟ್ ಕಡೆಗೆ ಎಸ್ ಎಲ್ ಎಲ್ಲಿರುತ್ತೆ ಅಂದರೆ ನೋಡಿ, ಇದೇ ಲೆವೆಲ್ ಎಸ್ ಎಲ್ ಆಗಿರ್ತದೆ. ಯಾವುದು? 53,950 ಅಥವಾ 53,000 ಸೈಕಾಲಜಿಕಲ್ ಲೆವೆಲ್. 53,050, 53,050. ಓಕೆ, 53,050ಕ್ಕೆ ನೀವು ಎಸ್ ಎಲ್ ಅನ್ನು ಇಟ್ಕೊಂಡು ನೀವು ಪುಟ್ ಸೈಡ್ಗೆ ನೀವು ರೈಡನ್ನು ಮಾಡ್ಬೋದು. ಕಾಲ್ ಸೈಡ್ಗೆ ಏನಾದರೂ ನಿಮಗೆ ಅವಕಾಶ ಸಿಕ್ತಂದರೆ ನೋಡಿ, ಇದೆ 52,450 ನೀವು ಇಟ್ಕೊಂಡು ಕಾಲ್ ಸೈಡ್ಗೆ ನೀವು ರೈಡನ್ನು ಮಾಡ್ಬೋದು. ಇದು ಇವತ್ತಿನ ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್ ಆಗಿರ್ತದೆ. ಇನ್ನೊಂದು ರಿಪೀಟ್ ಮಾಡ್ತೀನಿ. ನೋಡಿ, ಬ್ಯಾಂಕ್ ನಿಫ್ಟಿ ಒಂದು ಸ್ಟ್ರಾಂಗ್ ಆದಂಥ ಬೇರಿಶ್ ಸೆಂಟಿಮೆಂಟನ್ನು ತೋರ್ತಾ ಇದೆ. ಓಕೆ, ಇದು ಇಲ್ಲಿ ರಿವರ್ಸನ್ನು ಹೋದ್ಮೇಲೆ ನೋಡಿ, ಇದು ಡಬಲ್ ಟಾಪ್ ಅಂತೇಳಿ ನಾವು ಕರಿಬೋದು ಪ್ರೊಜೆಕ್ಷನಲ್ಲಿ. ಈ ಡಬಲ್ ಟಾಪನ್ನು ಬೀಟ್ ಮಾಡಿದ್ಮೇಲೆ ಬ್ಯಾಂಕ್ ನಿಫ್ಟಿ ಕೆಳಗಡೆಗೆ ಬಿದ್ದಿದೆ. ಸೊ ಇಲ್ಲಿ ಕೆಳಗಡೆಗೆ ಬಂದಮೇಲೆ ನೆಕ್ಸ್ಟು ಇದು ಸಪೋರ್ಟ್ ಲೆವೆಲ್ ಆಗ್ತದೆ. ನೀವು ಕಾಲ್ ಆಪ್ಷನ್ ಬೈ ಮಾಡ್ತೀನಿ ಅಂದರೆ 52,450 ಎಸ್ ಎಲ್ ಇಟ್ಕೊಂಡು ನೀವು ಮೇಲ್ಗಡೆಗೆ ನೀವು ಟ್ರೇಡನ್ನು ಮಾಡ್ಬೋದು. ಓಕೆನಾ? ಇನ್ನು ಕೆಳಗಡೆಗೆ ಏನಾದರೂ ನೀವು ಪುಟ್ ಆಪ್ಷನನ್ನು ಬೈ ಮಾಡ್ಬೇಕಂದ್ರೆ
53,050 ಅಥವಾ 53,075 ನೀವು ಎಸ್ ಅಲ್ಲಿ ಇಟ್ಕೊಂಡು ಪುಟ್ ಕಡೆಗೆ ನೀವು ಟ್ರೇಡನ್ನು ಮಾಡ್ಬೋದು. ಪುಟ್ ಸೈಡ್ ಯಾವಾಗ ಟ್ರೇಡ್ ಮಾಡ್ಬೇಕಂದ್ರೆ ಈ ಒಂದು ಈ ಒಂದು ಲೆವೆಲ್ ಇದೆ ನೋಡಿ, ಇದನ್ನು ಅದು ಬೀಟ್ ಮಾಡ್ತಂದ್ರೆ ಡೆಫಿನೆಟ್ಲಿ ಒಂದು ದೊಡ್ಡ ಒಂದು ಕ್ರ್ಯಾಶ್ ಆಗುವಂಥ ಬ್ಯಾಂಕ್ ನಿಫ್ಟಿಲಿ ಸಾಧ್ಯತೆ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಓಪನ್ ಆಗಲಿ, ಮಾರ್ಕೆಟ್ ಓಪನ್ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಇದರ ಕೆಳಗಡೆಗೆ ಏನಾದರೂ ಓಪನ್ ಆಯ್ತು ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ. 50 ಮಿನಿಟ್ ಕ್ಯಾಂಡಲ್ ಏನಾದ್ರು ರೆಡ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ನೀವು ಇಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತಿನ ಒಂದು ಟ್ರೇಡು ಇಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. 51,657. ನೋಡೋಣ ಏನಾಗುತ್ತೆ ಅಂತೇಳಿ. ಇದಿಷ್ಟೇ ಲೆವೆಲ್ಸ್.